ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರ ಸನ್ನಿಧಿಯಲ್ಲಿ ಮೊದಲು ಪ್ರಾರ್ಥಿಸೋಣ. ಆಕಾಶವನ್ನು ಸಿಂಹಾಸವನ್ನಾಗಿ ಭೂಮಿಯು ಪಾದಪೀಠವನ್ನಾಗಿ ಮಾಡಿಕೊಂಡಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಅಪ್ಪ ನಿನ್ನ ಸನ್ನಿಧಿ ಜೀವಳ ವಾಕ್ಯ ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತನೆ. ಎಸಪ್ಪ ಈ ವೇಳೆ ಸ್ವಾಮಿ ಈ ವಾಕ್ಯವನ್ನು ಯಾರು ನೋಡ್ತಿದ್ದ ಪ್ರತಿಯೊಬ್ಬರನ್ನು ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಎಸಪ್ಪ ಈ ವೇಳೆ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸು ರಾಜ. ಅಪ್ಪ ನಿನ್ನ ವಾಕ್ಯವಾದ ನಮ್ಮನ್ನು ಬಲಪಡಿಸುವಂಥದ್ದು ಅಪ್ಪ, ನಮ್ಮ ಇಕ್ಕಟ್ಟಿನ ಪರಿಸ್ಥಿತಿ, ಸೋತು ಹೋದಂಥ ಪರಿಸ್ಥಿತಿ, ಕಷ್ಟದಲ್ಲಿರುವಂಥ ಪರಿಸ್ಥಿತಿ ಅಪ್ಪ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ವಾಕ್ಯದ ಮುಖಾಂತರ ಒಬ್ಬೊಬ್ಬರನ್ನು ನೀನು ಬಲಪಡಿಸಿ ಸಂತೈಸುವ ದೇವರಾಗಿದ್ದೆ ರಾಜ. ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಈ ವೇಳೆಯಲ್ಲಿ ಸ್ವಾಮಿ ಅಪ್ಪ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸು. ಮಾನಸಿಕವಾಗಿ ಏನು ಮಾತಾಡದಂತೆ ನಿನ್ನ ದಿವ್ಯ ಆಲೋಚನೆ ಹೊರಡಲ್ಪಡಲಿ ಕರ್ತನೆ. ಅದಕ್ಕಾಗಿ ಸಂಪೂರ್ಣವಾಗಿ ನನ್ನನ್ನೇ ತಗ್ಗಿ ಸಮರ್ಪಿಸಿ ಪ್ರಾರ್ಥಿಸ್ತಾ ಕರ್ತನೆ. ನೋಡುತ್ತಾರೆ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ಅಪ್ಪ ನಿಮ್ಮೊಬ್ಬರಿಗೆ ಸಲ್ಲಲಿ ಕರ್ತನೆ. ಯೇಸು ನಮ್ಮ ಮೊದಲು ನಮ್ಮದು ಪ್ರಾರ್ಥಿಸ್ತೇನೆ, ನನ್ನ ಪರಲೋಕ ತಂದೆ ದೇವರೇ, ಆಮೇಲೆ ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರ? ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ವಂದನೆ ಸಲ್ಲಿಸ್ತೀನಿ. ನೀವೆಲ್ಲರೂ ಸಂತೋಷವಾಗಿ ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ. ಈ ಮುಂಜಾನೆ ವೇಳೆಯಲ್ಲಿ ನೀವೆಲ್ಲೇ ಇರಲಿ, ದೂರದಲ್ಲಿದ್ದರೂ ಸಮೀಪದಲ್ಲಿದ್ದರೂ ಇರುವಂಥ ಸ್ಥಳ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಎಂದಿನಂತೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅನೇಕ ಜನರು ಈ ಮುಂಜಾನೆ ಕಾಣದೆ ಅನೇಕರಿದ್ದಾರೆ. ರಾತ್ರಿ ಮಲಗಿ ಬೆಳಗ್ಗೆ ಎದ್ದಳೋದು ಗ್ಯಾರಂಟಿ. ನಮಗಾದರೂ ದೇವರು ಅವಕಾಶ ಕೊಟ್ಟಿದ್ದಾರೆ. ನಾನು ದೇವರಿಗೆ ವಂದನೆ ಸಲ್ಲಿಸ್ತಾ ಈ ಮುಂಜಾನೆ ವೇಳೆ ದೇವರು ಕೊಟ್ಟಂಥ ಆಲೋಚನೆ ಧ್ಯಾನಿಸೋಣ. ಕೀರ್ತನೆಗಳು 107ನೇ ಅಧ್ಯಾಯ 28ನೇ ವಾಕ್ಯ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ಹೊರತಂದನು. ಆಮೇನ್. ಪ್ರಿಯ ದೇವರ ಮಗುವೆ, ಈ ಒಂದು ಕೀರ್ತನೆಯಲ್ಲಿ ಭಕ್ತನ ಬರೆದ ಪ್ರಕಾರ ಅವರು ತಮ್ಮ ಇಕ್ಕಟ್ಟಿನಲ್ಲಿ, ಈ ಒಂದು ದಿನದಲ್ಲಿ ಇದೇ ಥರ ಒಂದು ಸಂದರ್ಭ ನೋಡುವುದಾದರೆ ನ್ಯಾಯಸ್ಥಾಪಕರ ಪುಸ್ತಕರು 6ನೇ ಅಧ್ಯಾಯದಲ್ಲಿ ಗಿದ್ಯೋನನಿಗೆ ವಿರುದ್ಧವಾಗಿ ಇಸ್ರಾಯೇಲ್ ಜನರಿಗೆ ವಿರುದ್ಧವಾಗಿ ಶತ್ರು ಬರ್ತಾರೆ. ಅಲ್ಲಿ ನೋಡುವಾಗ ಮಿದ್ಯಾಮ್ಯರು, ಅಮಾಲೇಕರು, 3ನೇ ದೇಶದಲ್ಲಿರುವಂಥ ಪ್ರತಿಯೊಬ್ಬರು ಏನು ಮಾಡ್ತಾರೆ, ಇಸ್ರಾಯೇಲ್ ವಿರುದ್ಧವಾಗಿ ಎದ್ದು ಬರ್ತಾರೆ. ಆವಾಗ ಗಿದ್ಯೋನ ಹತ್ರ ದೇವದೂತನು ಯೆಹೋವ 12ನೇ ವಾಕ್ಯ ನೋಡಿದರೆ ಯೆಹೋವ ದೂತನು ಗಿದ್ಯೋನಿಗೆ ಪ್ರತ್ಯಕ್ಷನಾಗಿ ಅವನಿಗೆ ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದನು. ಆಮೇನ್, ಹಾಲೆಲೂಯಾ. ಈ ದಿನದಲ್ಲಿ ಗಿದ್ಯೋನಿಗೆ ಹೇಳಿದ ಪ್ರಕಾರ ದೇವರು ನಿಮಗೂ ಹೇಳಲು ಶಕ್ತನಾದ ದೇವರಾಗಿದ್ದಾರೆ. ಈ ಒಂದು ದಿನದಲ್ಲಿ ಪ್ರಿಯ ದೇವರ ಮಗುವೆ, ಅವರು ತಮ್ಮ ಇಕ್ಕಟ್ಟಿನಲ್ಲಿ, ಇವತ್ತು ಇಕ್ಕಟ್ಟಿನ ಪರಿಸ್ಥಿತಿ ನೀನು ಹಾದು ಹೋಗುತ್ತಿರುವುದು, ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ಹೊರತಂದನು. ಈ ದಿನ ಪ್ರಿಯ ದೇವರ ಮಗುವೆ, ಇಕ್ಕಟ್ಟಿನ ಪರಿಸ್ಥಿತಿ ನೀನು ಜೀವಿಸ್ತಿರ್ಬೋದು, ಒಂದು ಕಷ್ಟದ ಪರಿಸ್ಥಿತಿ ನೀನು ಜೀವಿಸ್ತಿರ್ಬೋದು, ಯಾರು ಹೇಳೋಕ್ಕಾಗದಿರುವಂಥ ಪರಿಸ್ಥಿತಿ ಇರ್ಬೋದು. ಅದನ್ನು ದೇವರು ಹೇಳ್ತಾ ಇದ್ದಾರೆ, ಪರಾಕ್ರಮಶಾಲಿಯೇ. ಈ ದಿನದಲ್ಲಿ ನನ್ನನ್ನು ದೇವರು ಪರಾಕ್ರಮಶಾಲಿ ಅಂತ ಕರೆದಿರೋದು. ಕಷ್ಟ ಬಂತು ಅಂತ ಕಷ್ಟದಲ್ಲಿ ಬಿದ್ದಿರೋದಕ್ಕಲ್ಲ, ಗೋಳಾಡೋದಕ್ಕಲ್ಲ, ನೀನು ಅದ್ರ ಬಿದ್ದು ಒದ್ದಾಡೋದಕ್ಕಲ್ಲ ದೇವ್ರು ಕರೆದಿರೋದು. ಪರಾಕ್ರಮಶಾಲಿಯೇ. ಆ ಕಷ್ಟದಿಂದ ನೀನು ಬಿಡಿಸುವ ಆತನ ಒಬ್ಬನಿದ್ದಾನೆ. ಈ ಲೋಕದ ಎಷ್ಟೋ ಬಾರಿ ನಮ್ಮನ್ನು ಕಾಪಾಡೋರು ಯಾರೂ ಇಲ್ವಾ, ನಮ್ಮನ್ನು ನಡೆಸೋರು ಯಾರೂ ಇಲ್ವಾ, ಎತ್ತದವ್ರು ನಮ್ಮನ್ನು ನೋಡ್ತಾ ಇಲ್ಲ, ಸ್ವಂತದವ್ರು ನಮ್ಮನ್ನು ನೋಡ್ತಾ ಇಲ್ಲ, ಈ ಥರ ಅನೇಕ ಜನ ಗೋಳಾಡೋದುಂಟು. ಆದರೆ ಪ್ರಿಯ ದೇವರ ಮಗುವೆ, ಯಾರು ನೋಡಲಿ ಬಿಡಲಿ, ಯೆಹೋವನು ಈ ದಿನದಲ್ಲಿ ನೀನು ಮೊರೆ ಇಡುವುದೇ ಆದರೆ ಆತನು ಅವರನ್ನು ಕಷ್ಟದಿಂದ ಹೊರತಂದನು. ಆತ್ಮಿಕ ಜೀವಿತಲ್ಲೇ ಇರ್ಬೋದು, ಭೌತಿಕ ಜೀವಿತಲ್ಲೇ ಇರ್ಬೋದು, ಒಂದು ಪ್ರಾರ್ಥನೆ ಮಾಡೋಕ್ಕಾಗದಿರುವಂಥ ಪರಿಸ್ಥಿತಿ, ನೀನು ಕಷ್ಟದಲ್ಲಿ ಹಾದು ಹೋಗ್ತಿರ್ಬೋದು. ಮಾತ್ರ ಅದೇ ಲೋಕದಲ್ಲಿ ಜೀವಿಸುತ್ತಿರುವಾಗ ಒಂದು ಆರ್ಥಿಕ ವಿಷಯದಲ್ಲಿ ತುಂಬ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಎಸಪ್ಪ ಏನು ಮಾಡಲಿ, ದೇವ್ರ ವಾಕ್ಯ ಬರಲ್ಪಡೆ, ನೀವು ಸಾಲ ಕೊಡುವರೆ ಹೊರತು ಸಾಲ ತೆಗೆದುಕೊಳ್ಳೋದಿಲ್ಲ ಅಂತ ವಾಕ್ಯ ನೀಡಿದ್ದು ಪ್ರಾರ್ಥಿಸ್ರಿ. ಮನುಷ್ಯರು ನಮ್ಮನ್ನು ನೋಡಿ ನಿಂದಿಸುವುದಕ್ಕಿರ್ತಾರೆ, ಆದರೆ ಅದರ ಮಧ್ಯದಲ್ಲಿ ದೇವರು ನಿನ್ನನ್ನು ಇಕ್ಕಟ್ಟಿನ ಸಂದರ್ಭದಲ್ಲಿ, ಕಷ್ಟದ ಸಂದರ್ಭದಲ್ಲಿ ಹೊರತರಲು ಶಕ್ತನಾದ ದೇವರಾಗಿದ್ದಾನೆ. ಅಲ್ಲಿ ಆಪೋಸಿಟಲ್ಲಿ ಬಂದರು ಶತ್ರುಗಳು ಬರುವಾಗ ಗಿದ್ಯೋನನ್ನು ಏನು ಮಾಡೋದು ಅಂದ್ಕೊಂಡಿದ್ದ, ಆದರೆ ದೇವದೂತನಲ್ಲಿ ಪ್ರತ್ಯಕ್ಷನಾಗಿ ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಆಮೇನ್. ಗಿದ್ಯೋನನ ಸಂಗಡ ಇರುವಂಥ ದೇವರು ಇಂದು ನಿನ್ನ ಸಂಗಡ ಇದ್ದಾನೆ. ಹಾಲೆಲೂಯಾ. ಎಷ್ಟು ಜನ ನಂಬ್ತೀರ? ಇವತ್ತು ನಾವು ಆಚೆ ಕೆಲಸಕ್ಕೆ ಹೋಗ್ತಿರ್ಬೋದು, ಅಥವಾ ಒಂದು ಫ್ಯಾಕ್ಟ್ರಿಗೆ ಹೋಗ್ತಿರ್ಬೋದು, ಅಥವಾ ಕಂಪನಿಗೆ ಹೋಗ್ಬೋದು, ಹೊರಗಡೆ ಹೋಗ್ಬೋದು, ಸ್ಕೂಲ್ಗೆ ಹೋಗ್ತಿರ್ಬೋದು, ಮಕ್ಕಳಿರ್ಬೋದು. ನಾವು ಹೊರಗಡೆ ಹೋಗುವಾಗ ಬರುವಾಗ ನಿನ್ನ ಕಾಯುವತನೊಬ್ಬನಿದ್ದಾನೆ.
ಆತನೇ ನನ್ನ ರಕ್ಷಕನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ನಂಬುವುದಾದರೆ ಈಗ ನಿಮ್ಮ ಪರಿಸ್ಥಿತಿಗಳ ಮಧ್ಯೆ ನೀವು ನೋಡ್ಕೊಂಡು ಕೂತಿರ್ಬೇಕಲ್ಲ, ಆ ಪರಿಸ್ಥಿತಿಯ ಮಧ್ಯದಲ್ಲಿ ದೇವರು ನೋಡುಕ್ರಿ. ಅದಕ್ಕಾಗಿ ಯಾರು ಇವತ್ತು ಇಕ್ಕಟ್ಟಿನಲ್ಲಿರುವುದೇ ಆದರೆ, ಕಷ್ಟದಲ್ಲಿರುವುದೇ ಆದರೆ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಕಷ್ಟದಿಂದ ಹೊರತಂದನು. ಆಮೇಲೆ ಇವತ್ತು ಯಾವುದೇ ಕಷ್ಟದಲ್ಲಿ ನೀನು ಇರ್ಬೋದು ಪ್ರಿಯ ದೇವರ ಮಗುವೆ. ಅಪ್ಪ ದೇವರೇ, ಇಷ್ಟು ದಿವಸದಿಂದ ಪ್ರಾರ್ಥಿಸ್ತಾ ಇದ್ದೀನಿ, ನನ್ನ ಕುಟುಂಬದ ಪರಿಸ್ಥಿತಿ ಹೆಂಗೆ, ನನ್ನ ಗಂಡನ ಜೀವಿತ ಹೆಂಗೆ, ನನ್ನ ಹೆಂಡತಿಯ ಜೀವಿತ ಹೆಂಗೆ, ಕುಟುಂಬದ ಕಾರ್ಯ ಹೆಂಗೆ. ಈ ದಿನ ದೇವರು ಹೇಳ್ತಾ ಇರೋದು ಮಾತು ನಿನಗೆ, ಪರಾಕ್ರಮಶಾಲಿಯೇ ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಇವತ್ತು ನಿನ್ನ ನೋಡೋರು, ನಿನ್ನ ನಿನ್ನ ಗೋಳಾಟವನ್ನು ಕೇಳೋರು ಯಾರೂ ಇಲ್ಲ ಅಂತ ಗೋಳಾಡೋದಲ್ಲ. ದೇವರು ಆ ಗೋಳಾಟದಿಂದ, ಆ ಇಕ್ಕಟ್ಟಿನ ಪರಿಸ್ಥಿತಿಯಿಂದ, ಆ ಒಂದು ಕಷ್ಟದ ಪರಿಸ್ಥಿತಿಯಿಂದ ಹೊರತರುವ ದೇವರಾಗಿದ್ದಾನೆ. ಅದಕ್ಕಾಗಿ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರೂ ಪ್ರಾರ್ಥನೆ ಮನವಿ ನಮಗೋಸ್ಕರ ಪ್ರಾರ್ಥಿಸಿ. ಮಾತ್ರವಲ್ಲದೆ ನೀವು ಈ ಒಂದು ವಾಕ್ಯದ ಮುಖಾಂತರ ನೀವು ಅನೇಕರಿಗೆ ನೀವು ಬಲ ಹೊಂದಿ. ಪ್ರಿಯ ದೇವ್ರ ಮಕ್ಕಳೇ, ಈ ವಾಕ್ಯದ ಮುಖಾಂತರ ಪ್ರತಿದಿನ ಕೇಳಿ ನೀವು ಬಲ ಹೊಂದ್ಕೊಂಡು ಮಾತ್ರ ನಿಮ್ಮ ಪ್ರಾರ್ಥನೆ ಮನವಿ ಏನಾದರೆ ಕಮೆಂಟ್ ಮೂಲಕ ತಿಳಿಸಿ, ನಾವು ನಿಮಗಾಗಿ ಪ್ರಾರ್ಥಿಸ್ತೀವಿ. ಆಮೇಲೆ ಈ ಒಂದು ವಾಕ್ಯದ ಮುಖಾಂತರ ದೇವ್ರ ಮೇಲೆ ಆಶೀರ್ವದಿಸಲಿ.